ಇತ್ತೀಚಿನ ಇತಿಹಾಸದಲ್ಲೇ ವಿಧಾನಸಭಾ ಚುನಾವಣೆಯ ಏನು ಫಲಿತಾಂಶ ಇದೆ ಒಂದು ರೀತಿಯಲ್ಲಿ ಸಾಕಷ್ಟು ಜನರಿಗೆ ಕುತೂಹಲವನ್ನ ಕ್ರಿಯೇಟ್ ಮಾಡಿರುವಂತದ್ದು ತಮಿಳುನಾಡಿನಲ್ಲಿ ಆಗಿರುವಂತಹ ಎಲೆಕ್ಷನ್. ವಿಜಯ್ ದಳಪತಿಯವರು ತಮ್ಮದೇ ಆದಂತಹ ಪಕ್ಷವನ್ನ ಕಟ್ಟಿ ಈಗ ಅಧಿಕಾರವನ್ನ ಸ್ವೀಕಾರ ಮಾಡುವುದಕ್ಕೆ ಸಕಲ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಇದೇ ಹೊತ್ತಲ್ಲಿ ಮ್ಯಾಜಿಕ್ ನಂಬರ್ 118 ಇರಬೇಕಾಗಿತ್ತು. ಆದ್ರೆ ಎಲ್ಲೋ ಒಂದು ಕಡೆ ಅವರಿಗೆ 108 ಸ್ಥಾನಗಳ ಗೆದ್ದಿರೋದ್ರಿಂದ ಸಮಸ್ಯೆ ಆಗುತ್ತೆ. ಹಾಗಾದ್ರೆ ತಮಿಳುನಾಡಿನಲ್ಲಿ ರಾಜ್ಯಪಾಲರ ಆಡಳಿತ ಬರುತ್ತಾ? ಇದೇ ಮೊದಲ ಬಾರಿಗೆ ತಮಿಳುನಾಡಿನಲ್ಲಿ ರಾಜ್ಯಪಾಲರ ಆಡಳಿತ ಆಗುತ್ತಾ? ಹಾಗಾದ್ರೆ ಹಿಂದೆ ಯಾವ ರಾಜ್ಯಗಳಲ್ಲಿ ರಾಜ್ಯಪಾಲರ ಆಡಳಿತ ಆಗಿತ್ತು? ಈ ಎಲ್ಲಾ ಪ್ರಶ್ನೆಗಳ ಜೊತೆಗೆ ಯಾವುದು ಏನು ಸ್ಟಾಲಿನ್ ಅವರಿಗೆ ಇದು ವರ ಆಗುತ್ತಾ ಅಥವಾ ವಿಜಯ್ ದಳಪತಿ ಅವರಿಗೆ ವರ ಆಗುತ್ತಾ, ಇದು ಶಾಪವಾಗುತ್ತಾ? ಮಮತಾ ಬ್ಯಾನರ್ಜಿ ಅವರು ಏನು ರಾಜೀನಾಮೆ ಕೊಡದೇ ಇದ್ರೆ ಏನ್ ಸಮಸ್ಯೆ ಆಗುತ್ತೆ? ಕಾನೂನಾತ್ಮಕವಾಗಿ ಅವರನ್ನ ಹೇಗೆ ಕ್ರಮ ಕೈಗೊಳ್ಳಬಹುದು? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಿಸುವುದಕ್ಕೆ ನನ್ನೊಟ್ಟಿಗಿದ್ದಾರೆ ಅಡ್ವೊಕೇಟ್ ಆಗಿರುವಂತಹ ಪ್ರಶಾಂತ್ ಮೇತಲ್ ಅವರು. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ, ಕೇಳ್ತಾ ಹೋಗೋಣ ಯಾವೆಲ್ಲ ಕ್ರಮಗಳನ್ನ ಕೈಗೊಳ್ಳಬಹುದು ಅಂತ ಹೇಳಿ. ಸರ್ ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮೇಡಮ್, ನಮಸ್ತೆ. ಸರ್, ಈಗ ನೋಡಿದ್ರಿ ನೀವು ತಮಿಳುನಾಡಿನ ಒಂದು ಎಲೆಕ್ಷನ್ ಏನಿದೆ ಸಾಕಷ್ಟು ಕುತೂಹಲವನ್ನ ಕ್ರಿಯೇಟ್ ಮಾಡಿರುವಂತದ್ದು. ಯಾಕೆಂತಂದ್ರೆ ಅವರದ್ದೇ ಆದಂತಹ ಪಕ್ಷವನ್ನ ಕಟ್ಟಿ ಈಗ ಸ್ಥಾನವನ್ನ ಪಡೆದುಕೊಳ್ಳುವುದಕ್ಕೆ ಮುಂದಾಗ್ತಾ ಇರುವಂತದ್ದು. ಈ ಹೊತ್ತಿನಲ್ಲಿ ಒಂದಷ್ಟು ಬೆಳವಣಿಗೆಗಳು ಕಂಡು ಬರ್ತಾ ಇದಾವೆ. ಅದ್ರ ಕುರಿತು ತಾವೇನ್ ಹೇಳ್ತೀರಾ? ನೋಡಿ, ತಮಿಳುನಾಡು ಎಲೆಕ್ಷನ್ ಸಂಬಂಧಪಟ್ಟಂಗೆ ತಮಿಳಗ ವೆಟ್ರಿ ಕಳಗಂ ಯಾರು TVK ವಿಜಯ್ ಅವರು, ದಳಪತಿ ವಿಜಯ್ ಫಿಲ್ಮ್ ಆ್ಯಕ್ಟರ್ ಅವರು ಆಫ್ಟರ್ MGR ಇವರೀಗ ಹೈಯೆಸ್ಟ್ ಏನು 107 ಸ್ಥಾನ ಗೆದ್ದಿದ್ದಾರೆ. ಸೊ ಬಟ್ ಆದರೆ AIDMK DMK ದ್ರಾವಿಡ ಮುನ್ನೇಟ್ರ ಕಳಗಂ, ಅಣ್ಣಾ ದ್ರಾವಿಡ ಮುನ್ನೇಟ್ರ ಕಳಗಂ ಅವರು ಒಂದು 50 ಚಿಲ್ಲರೆ 40 ಚಿಲ್ಲರೆ ತೊಗೊಂಡಿದ್ದಾರೆ. CPI ಅವರು, ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ, ಅವರು 2 ಸೀಟ್ ಗೆದ್ದಿದ್ದಾರೆ. ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಮಾರ್ಕ್ಸಿಸ್ಟ್ ಅವರು 2 ಗೆದ್ದಿದ್ದಾರೆ. ಮತ್ತು ಇಸ್ಲಾಮಿಕ್ ವಿಂಗ್ ಅವರು, ಇಂಡಿಯನ್ ಮುಸ್ಲಿಂ ಲೀಗ್ ಅವರೊಂದು 2 ಗೆದ್ದಿದ್ದಾರೆ. ಮತ್ತು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ 5 ಸೀಟ್ ಗೆದ್ದಿದ್ದಾರೆ. ಮತ್ತು ವಿಡುದಲೈ ಚಿರತೆಗಳು ಅಂಥೇಳಿ ಅವರೊಂದು 2 ಸೀಟ್ ಗೆದ್ದಿದ್ದಾರೆ. ಸೊ ಈ ಮ್ಯಾಜಿಕ್ ಫಿಗರ್ ಏನಿದೆ ಅದು ಬಂದು ಸರ್ಕಾರ ರಚನೆ, ಯಾವುದೇ ಒಂದು ಸರ್ಕಾರ ರಚನೆ ಮಾಡಬೇಕು ಅಂದರೆ, ಈಗ ಎಕ್ಸಾಂಪಲ್ ಉದಾಹರಣೆ ಕರ್ನಾಟಕ 200 ಚಿಲ್ಲರೆ 24 MLAಗಳಿಗೆ. ಸೊ ಅದಕ್ಕೆ 51%, 113 ಇಸ್ ದ ಮ್ಯಾಜಿಕ್ ಫಿಗರ್. ಅದೇ ಥರ ಯಾವುದರಲ್ಲಿ ತಮಿಳ್ನಾಡು ಎಲೆಕ್ಷನಲ್ಲಿ 118 ಈಸ್ ಎ ಮ್ಯಾಜಿಕ್ ಫಿಗರ್. ಸೊ ಇವ್ರು ತಗೊಂಡಿರೋದು ಬರೀ 107. ಸೊ ಅದರಲ್ಲೂ 2 ಏನು ಸರ್ಕಾರ ರಚನೆ ಮಾಡಬೇಕಾದ್ರೆ ನಟ ವಿಜಯ್ರವರು ಒಂದು ಶ್ರೀಪೆರಂಬದೂರಲ್ಲೂ ಮತ್ತು ಒಂದು ಯಾವುದರಲ್ಲಿ ಟ್ರಿಚಿಯಲ್ಲಿ ಗೆದ್ದಿದ್ದಾರೆ. ಶ್ರೀಪೆರಂಬದೂರಲ್ಲ, ಪೆರುಂಬಾವೂರ್ ಮತ್ತು ಟ್ರಿಚಿಯಲ್ಲಿ ಗೆದ್ದಿದ್ದಾರೆ. ಸೊ 2ರಲ್ಲಿ 1 ಸ್ಥಾನ ಬಿಟ್ಕೊಡ್ಬೇಕು, ಮತ್ತು ಒಂದು ಸ್ಪೀಕರ್ಗೆ ಬಿಟ್ಕೊಡ್ಬೇಕು. ಸೊ ಆಲ್ಮೋಸ್ಟ್ ಇನ್ನೂ ಅವರಿಗೆ ಏನೋ ಆ ಮ್ಯಾಜಿಕ್ ಫಿಗರು ಇದೆಲ್ಲ ಸೇರಿದ್ರೂ ಮ್ಯಾಜಿಕ್ ಫಿಗರ್ ಬರೋದು ಸ್ವಲ್ಪ 118ಗೆ ಬರುತ್ತೆ. ಮತ್ತು ಇವರೇನು ಮಾಡಿದ್ದಾರೆ, ಯಾರು ಈ AIDMK ಅವ್ರು ಏನು ಮಾಡಿದ್ದಾರೆ, ಎಡಪ್ಪಾಡಿ ಪಳನಿಸ್ವಾಮಿ ಎಲ್ಲರನ್ನ ಕರ್ಕೊಂಡೋಗಿ ಮೊನ್ನೆ ಇದರಲ್ಲಿ ಯಾವುದು ಪಾಂಡಿಚೇರಿ ರಿಸಾರ್ಟಲ್ಲಿ ಇರಿಸಿ ಎಲ್ಲರ ಹತ್ರ 40 ಚಿಲ್ಲರೆ ಅವ್ರ ಹತ್ರ ಸಿಗ್ನೇಚರ್ ತೊಗೊಂಡಿದ್ದಾರೆ. ಇದು ನಮಗೆ ಬಂದಿರೋ ಮಾಹಿತಿ. ಇದು ಏನು ಸಿಗ್ನೇಚರ್ ತೊಗೊಂಡಿದ್ದಾರೆ ಗೊತ್ತಿಲ್ಲ, ತೊಗೊಂಡು ಕಳಿಸಿದ್ದಾರೆ ಇವತ್ತು ಎಲ್ಲರನ್ನೂ. ನೋಡಿ, ಈ DMK ಏನಿದೆ, DMK ಅಣ್ಣಾದೊರೆ ಇರೋ ಟೈಮಲ್ಲಿ ತಮಿಳ್ನಾಡಲ್ಲಿ ಅದು 2 ಸ್ಪ್ಲಿಟ್ ಆಗುತ್ತೆ. ಒಂದು DMK ಯಾರು ಕರುಣಾನಿಧಿ, ಇನ್ನೊಂದು MGR AIDMK. ಈ ಥರ ಸ್ಪ್ಲಿಟ್ ಆಗಿ ಇಬ್ಬರದ್ದು ಸಿದ್ಧಾಂತಗಳು ಬೇರೆ ಇದೆ. ನೋಡಿ, ಇಷ್ಟು ವರ್ಷ ನೀವು 50 ವರ್ಷ ಚಿಲ್ಲರೆಯಲ್ಲಿ ಒಂದು DMK ಆಳ್ತದೆ, ಇಲ್ಲ AIDMK. ಇದೇ ಫಸ್ಟ್ ಟೈಮು ಆ್ಯಕ್ಟರ್ ದಳಪತಿದು ಇಷ್ಟು ಮೆಜಾರಿಟಿ ಬಂದಿರೋದು. ಬಟ್ ಆದರೆ ಮ್ಯಾಜಿಕ್ ಫಿಗರ್ಗೆ ಒಂದು ಸಲ ಎಲೆಕ್ಷನ್ ಆದಮೇಲೆ ಗವರ್ನರ್ ಏನು ಮಾಡಬೇಕು, ಒಂದು ಇನ್ವಿಟೇಷನ್ ಕೊಡಬೇಕು. ಯಾರು ಮೆಜಾರಿಟಿ ಸೀಟ್ಸ್ ಗೆದ್ದಿದ್ದಾರೆ ಅವ್ರನ್ನ ಸರ್ಕಾರ ರಚನೆ ಮಾಡಬೇಕು ಅಂತೇಳಿ ಒಂದು ಇನ್ವಿಟೇಷನ್ ಕೊಡಬೇಕು. ಸೊ ಗವರ್ನರ್ ನೋಡಿ, ಯಾವುದೇ ಇಡೀ ಭಾರತದಲ್ಲಿ ಗವರ್ನರ್ಗಳೆಲ್ಲರೂ ಕೇಂದ್ರ ಸರ್ಕಾರಕ್ಕೆ ಸಮಿತವಾಗಿದ್ದವರು, ಎಲ್ಲರೂ ಕೇಂದ್ರ ಸರ್ಕಾರದಿಂದನೇ ಆಯ್ಕೆಯಾಗಿ ಬಂದವರು. ಸೊ ಅಲ್ಲೇನಾಗಿದೆ ಅಂತ ಗೊತ್ತಿಲ್ಲ. ಸೊ ಗವರ್ನರು ಇನ್ವಿಟೇಷನ್ ಕೊಡಬೇಕು. ಸೊ ಗವರ್ನರ್ ಇನ್ವಿಟೇಷನ್ ಕೊಟ್ಟಿಲ್ಲ. ವಿಜಯ್ ಏನು ಮಾಡಿದರೆ, ಅವರೇ ಒಂದು ಇಮೇಲ್ ಕಳಿಸಿದ್ದಾರೆ. ಯಾವ ಥರ ಕಳಿಸಿದ್ದಾರೆ ಅಂದರೆ, 35% ಜನಸಂಖ್ಯೆ ನಮಗೆ ಏನೋ ವೋಟ್ ಮಾಡಿದೆ, ಅದರಿಂದ ನಮಗೆ ಸರ್ಕಾರ ರಚನೆ ಮಾಡೋಕ್ಕೆ ಕೊಡಿ ಅಂತೇಳಿ. ಸೊ ಅದಕ್ಕೆ ಇವರು ಗವರ್ನರ್ ಅವರು ಏನೋ ಹೇಳಿದ್ದಾರೆ, ಈ ಥರ ನೀವು 118 ಮ್ಯಾಜಿಕ್ ಫಿಗರು ಏನೋ ಸಪೋರ್ಟ್ ಎಲ್ಲಿದೆ ತೋರಿಸಪ್ಪ, ಅದು ತೋರಿಸಿದ ಮೇಲೆ ಮಾಡ್ಕೊತ. ಬಟ್ ಆ್ಯಕ್ಚುಲಿ ಗವರ್ನರ್ ಮಾಡಿರೋದು ತಪ್ಪ ಕರೆಕ್ಟ್ ಅಂತ ನಾವು ಹೇಳಕ್ಕೆ ಬರ್ತಾಯಿಲ್ಲ. ಯಾಕೆಂದರೆ ಇನ್ಹೆರೆಂಟ್ ಪವರ್ಸ್ ಆಫ್ ದ ಗವರ್ನರ್ ಹೆಂಗಿದೆ ಅಂತ ಇದರಲ್ಲಿ ಕಾನ್ಸ್ಟಿಟ್ಯೂಷನಲ್ಲಿ ಕರೆಕ್ಟಾಗಿ ಏನು ಅದನ್ನು ಉಲ್ಲೇಖಿಸಿಲ್ಲ. ಸೊ ಏನಾಗುತ್ತೆ, ನಾರ್ಮಲಿ ಈಗ ಯಡಿಯೂರಪ್ಪ ಕೇಸು ಸುಪ್ರೀಂ ಕೋರ್ಟಲ್ಲಿ, ನಮ್ಮ ಯಡಿಯೂರಪ್ಪನವ್ರ ಕೇಸು ಸುಪ್ರೀಂ ಕೋರ್ಟ್ಗೆ ಹೋದಾಗ ಸುಪ್ರೀಂ ಕೋರ್ಟ್ ಕ್ಲಿಯರ್ ಕಟ್ ಜಡ್ಜ್ಮೆಂಟ್ ಹೇಳಿದೆ. ಏನಂತೇಳಿ, ಯಾರು ಅಧಿಕ ಪಕ್ಷ ಮೆಜಾರಿಟಿ ಸೀಟ್ಸ್ ತಂದಿದ್ದಾರೆ ಅವ್ರಿಗೆ ಸರ್ಕಾರ ರಚನೆ ಮಾಡೋಕ್ಕೆ ನೀವು ಏನೋ CM ಇದು ಏನೋ
ಸ್ಥಾನ ನಿಲ್ಲಕ್ಕೆ ಸಿ ಎಮ್ನ ಇದು ಏನೋ ಇದು ಸ್ವೇರಿನ್ ಸೆರೆಮನಿ ಆಗಿ ಫ್ಲೋರ್ ಟೆಸ್ಟ್ ಅಂತ ಇದೆ. ಸೊ ಫ್ಲೋರ್ ಟೆಸ್ಟ್ ಮಾಡೋಕ್ಕೆ ಕೊಡಬೇಕು, ಸಮಯ ಕೊಡಬೇಕು. ಸೊ ಫ್ಲೋರ್ ಟೆಸ್ಟಲ್ಲಿ ಅಲ್ಲಿ ಮೆಜಾರಿಟಿ ತೋರಿಸ್ತಾರೆ ಅಂತೇಳಿ ಅಲ್ಲಿ ಅವ್ರು ಏನಿದೆ ಮ್ಯಾಜಿಕ್ ನಂಬರ್ ಅಲ್ಲಿ ತೋರಿಸ್ತಾರೆ ಅಂತ ಹೇಳಿದೆ. ಸೊ ಇನ್ ಕೇಸ್ ಅವ್ರು ತೋರಿಸಿಲ್ಲ ಅಂತಂದರೆ ನೆಕ್ಸ್ಟ್ ಬೇರೆ ಸೆಕೆಂಡ್ ಯಾರು ಹೈಯೆಸ್ಟ್ ತೊಗೊಂಡಿರ್ತಾರೆ ಅವ್ರಿಗೆ ಕೊಡ್ತಾರೆ ಅಂತೇಳಿ ಕೊಡಬೇಕು ಅಂತೇಳಿ ಇದೆ. ಸೊ ಇವರು ಗವರ್ನರು ವಿಜಯ್ ಅವರಿಗೆ ಫ್ಲೋರ್ ಟೆಸ್ಟ್ ಮಾಡೋ ಅವಕಾಶ ಕೊಟ್ಟಿಲ್ಲ. ಅಲ್ಲೆಲ್ಲೋ ಒಂದು ಕಡೆ ಏನೋ ಇದೇ ಆಗಿದೆ, ಏನೋ ಸಮಸ್ಯೆ ಆಗಿದೆ. ಸೊ ಫ್ಲೋರ್ ಟೆಸ್ಟ್ ಮಾಡೋಕ್ಕೆ ಕೊಟ್ಟಿಲ್ಲ, ಕೊಡಬೇಕಾಗಿತ್ತು. ಹಾಂ. ಹಾಗಾದ್ರೆ ಈಗ ವಿಜಯ್ ದಳಪತಿ ಅವರು ನೆಕ್ಸ್ಟ್ ಯಾವ ರೀತಿಯಾಗಿ, ಈಗ ನೋಡಿ ಬೇರೆಯವರನ್ನ ಮನವೊಲಿಸೋದಕ್ಕೆ ಅಸಾಧ್ಯ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದಾವೆ. ಹಾಗಾದ್ರೆ ನೆಕ್ಸ್ಟ್ ಸ್ಟೆಪ್ ಏನು? 107 ಸಂಖ್ಯೆಗಳಲ್ಲಿ ಅವರು ಸ್ಥಾನವನ್ನ ಪಡೆದ್ರು ಸಹ ಅವರು ಕುರ್ಚಿಯನ್ನ ಪಡೆಯೋದಕ್ಕೆ ಆಗೋದಿಲ್ವಾ, ಅಥವಾ ಸಿಎಂ ಆಗೋದಕ್ಕೆ ಆಗೋದಿಲ್ವಾ, ಸ್ಥಾನವನ್ನ ಪಡೆಯೋದಕ್ಕೆ ಆಗೋದಿಲ್ವಾ ಅನ್ನುವಂತ ಪ್ರಶ್ನೆಗಳು ಕೇಳಿ ಬರ್ತಾ ಇದಾವೆ. ಹಾಗಾದ್ರೆ ವಿಜಯ್ ದಳಪತಿ ಅವರು ಸದ್ಯಕ್ಕೆ ಏನ್ ಮಾಡಬೇಕು, ಏನ್ ಮಾಡಬಹುದು? ನೋಡಿ, AIDMK ಅವರು ಆಲ್ರೆಡಿ ಒಂದು 15-20 ಜನ ಈ ಕಡೆ TVKಗೆ ಬರೋಕ್ಕೆ ರೆಡಿ ಇದ್ದರು. ಬಟ್ ಆದರೆ ಅವರ ಒಂದು ಗೆದ್ದಿರೋ ಒಂದು ಇದರಲ್ಲಿ 2/3 ಮೆಜಾರಿಟಿ ಬರಬೇಕು. 2/3 ಬರೀ 5 ಜನ 10 ಜನ ಬಂದರೆ ಸಾಲಲ್ಲ, ಡಿಸ್ಕ್ವಾಲಿಫೈ ಆಗಿಬಿಡ್ತಾರೆ. ಡಿಸ್ಕ್ವಾಲಿಫೈ ಅಂದರೆ ಯಾವ ಥರ ಅಂದರೆ ಹೇಳ್ತೀನಿ ಕೇಳಿ. 2/3 ಮೆಜಾರಿಟಿ ಅಂದರೆ 31 ಜನ ಈ ಕಡೆ ಬರಬೇಕು. ಆವಾಗ 31 ಜನ ಟೋಟಲ್ ಈ ಕಡೆ ಬಂದರೆ ಡಿಸ್ಕ್ವಾಲಿಫೈ ಆಗಲ್ಲ. ನೀವು ಕರ್ನಾಟಕದಲ್ಲಿ ನೋಡಿದ್ರಲ್ಲ, 18 ಜನ ಯಡಿಯೂರಪ್ಪ ಪೀರಿಯಡಲ್ಲಿ ಈ ಕಡೆ ಬಂದಮೇಲೆ ಅದರಲ್ಲಿ ಏನೋ 6 ತಿಂಗಳು ಟೈಮ್ ಇರುತ್ತೆ. ಮಿನಿಸ್ಟರ್ಶಿಪ್ ತಗೋಬೋದು, MLA ಕಂಟಿನ್ಯೂ ಆಗ್ಬೋದು ಫ್ಲೋರ್ ಟೆಸ್ಟಲ್ಲಿ. ಬಟ್ ತಿರ್ಗಾ ರೀಎಲೆಕ್ಷನ್ ಎಷ್ಟು ಜನ ಬರ್ತಾರೆ, ಏನೋ 2/3 ಮೆಜಾರಿಟಿ ಕಮ್ಮಿ ಇದ್ದರೆ ಆ್ಯಂಟಿ ಡಿಫೆಕ್ಷನ್ ಲಾ ಆಗ್ತದೆ. ಅದು ಇಟ್ ಕಮ್ಸ್ ಅಂಡರ್ ಆ್ಯಂಟಿ ಡಿಫೆಕ್ಷನ್ ಲಾ. 2/3 ಮೆಜಾರಿಟಿ ಬಂದಿಲ್ಲ ಅಂತಂದರೆ ಆ ಕೆಲವು ಜನ ಏನಾದ್ರು ಬಂದರೆ ಅವ್ರು ತಿರ್ಗಾ 6 ತಿಂಗಳು ಸಮಯ ಇರುತ್ತೆ. 6 ತಿಂಗಳಲ್ಲಿ ಅವರು ರೀಕಂಟೆಸ್ಟ್ ಮಾಡಬೇಕು. ಸೊ ಎಕ್ಸಾಂಪಲ್, ಲಾಸ್ಟ್ ಟೈಮು 18 ಜನ ಹೋದಾಗ KR ಪುರಂ ಕ್ಷೇತ್ರದ ಬೈರ್ತಿ ಬಸವರಾಜ್ ಅವರು ರೀಕಂಟೆಸ್ಟ್ ಮಾಡಿ ಗೆದ್ದರು. ಅದೇ ವಿಶ್ವನಾಥ್ ಅವರು ಮೈಸೂರು ಡಿಸ್ಟಿಕ್ ಹುಣಸೂರಲ್ಲಿ HP ಮಂಜುನಾಥ್ ಮೇಲೆ ಸೋತರು ಅವರು. ಮಂಜುನಾಥ್ ಅವ್ರು ಗೆದ್ದರು, ವಿಶ್ವನಾಥ್ ಸೋತರು, ಬಟ್ ಇವ್ರು ಗೆದ್ದರು. ಸೊ ಇವ್ರದ್ದು ಕಂಟಿನ್ಯೂ ಆಯಿತು. ಯಾರ್ದು? ಬೈರ್ತಿ ಬಸವರಾಜ್ ಕಂಟಿನ್ಯೂ ಆಗಿ ಮಿನಿಸ್ಟರ್ ಅಲ್ಲ ಅದು. ಅದೇ ಥರ ಇವರು AIDMKಯಿಂದ ಬಂದರೆ ಟೋಟಲ್ 31 ಜನ ಬಂದರೆ ಅವರಿಗೆ ರೀಎಲೆಕ್ಷನ್ ಇಲ್ಲ. ಬಟ್ ಬಂದಿಲ್ಲ 5 ಜನ 10 ಜನ ಬಂತು ಅಂದರೆ ಅವರು MLA ಕಂಟಿನ್ಯೂ ಆಗ್ತಾರೆ, ಮಿನಿಸ್ಟ್ರು ಆಗ್ತಾರೆ, ಬಟ್ ರೀಎಲೆಕ್ಷನ್ ಆಗ್ತದೆ. 6 ತಿಂಗಳೊಳಗೆ ರೀಎಲೆಕ್ಷನ್ ರೀಕಂಟೆಸ್ಟ್ ಮಾಡಿ ಗೆಲ್ಲಬೇಕು ಅವರು. ಸೊ ಅದು ಆಂಟಿ ಡಿಫೆಕ್ಷನ್ ಲಾ, ಇಟ್ ಕಮ್ಸ್ ಅಂಡರ್ ಆಂಟಿ ಡಿಫೆಕ್ಷನ್ ಲಾ. ಈಗ ಎಷ್ಟು ಕ್ಷೇತ್ರಗಳು ಮಾತ್ರ ಇದಾವೆ, ಅಷ್ಟು ಕ್ಷೇತ್ರಗಳಲ್ಲಿ ಮಾತ್ರ ರೀಎಲೆಕ್ಷನ್ ಆಗುತ್ತಾ ಅಥವಾ ಸಂಪೂರ್ಣವಾಗಿ ರೀಎಲೆಕ್ಷನ್? ಇವಾಗ ನೋಡಿ, AIDMK ಮತ್ತು DMK ಇವರಿಬ್ಬರದ್ದು ಸಿದ್ಧಾಂತಗಳೇ ಬೇರೆ. ಸೊ ಇವಾಗ ನಮಗೆ ಬಂದಿರೋ ಮಾಹಿತಿ ಏನು ಅಂತಂದರೆ ಅವರಿಬ್ಬರು ಒಂದಾಗ್ತಾ ಇದ್ದಾರೆ ಅನ್ನೋ ಮಾಹಿತಿ. ಅವರಿಬ್ಬರು ಒಂದಾದರೆ ಕ್ಲಿಯರ್ ಕಟ್ 120 ಚೇಂಜ್ ಮೆಜಾರಿಟಿ ಬರುತ್ತೆ. ಸೊ ಅವರಿಬ್ಬರು ಒಂದಾಗ್ತಾರೆ ಅಂತ ಬರ್ತಿದೆ. ಇದು ಹಿಸ್ಟ್ರಿಯಲ್ಲೇ, ಚರಿತ್ರೆಯಲ್ಲೇ ಆಗದಿದ್ದು ಇರೋದು, ನಾವು ಇವಾಗ ಕೇಳಿ ಬರ್ತಾ ಇರೋದು ನಮಗೆ. ಅವರಿಬ್ಬರು ಸೇರ್ತಾ ಇದ್ದಾರೆ. ಆ ಥರ ಅವರಿಬ್ಬರು ಸೇರೋ ಪಕ್ಷದಲ್ಲಿ ಏನಾಗ್ತದೆ ಅಂತಂದರೆ, ಇವರು ಯಾರು ಈ TVK ವಿಜಯ್ ಅವ್ರು ಏನು ಹೇಳ್ತಿದ್ದಾರೆ, ನಮಗೆ ಬಂದಿರೋ ಮಾಹಿತಿ ಪ್ರಕಾರ ನಾವು ಎಲ್ಲರೂ ರಿಸೈನ್ ಮಾಡ್ತೀವಿ, ಟೋಟಲ್ 107 ಜನನೂ ರಿಸೈನ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಸೊ 107 ಜನ ರಿಸೈನ್ ಮಾಡಿದ್ರೆ ತಿರ್ಗಾ ರೀಎಲೆಕ್ಷನ್ ಆಗ್ತದೆ, ಪ್ರೆಸಿಡೆಂಟ್ ರೂಲ್ ಬರುತ್ತೆ. ಪ್ರೆಸಿಡೆಂಟ್ ರೂಲ್ ಬಂದು ತಿರ್ಗಾ ರೀಎಲೆಕ್ಷನ್ ಆಗುತ್ತೆ. ಸೊ ಬಟ್ ಅದರಲ್ಲಿ ವಿಡುದಲೆ ಚಿರತೆಗಳಂತೇಳಿ ಒಬ್ಬರು ತೋಲ್ ಕರಿಯಪ್ಪನ್ ಇದು ಈಗ ಸಿಟ್ಟಿಂಗ್ MP ಅವರು. ಸೊ ಅವರು ಬಂದು ಏನಂತ ಹೇಳ್ತಿದ್ದಾರೆ ಅಂದರೆ, ಅವರಿಗೆ ಒಂದು ಮಿನಿಸ್ಟರ್ಶಿಪ್ ಕೊಟ್ಬಿಟ್ಟು ವಿಜಯ್ ಇರೋ ಈ ಟ್ರಿಚ್ಚಿನ ನೀವು ಇಟ್ಕೊಳ್ಳಿ, ಇನ್ನೊಂದು ಕ್ಷೇತ್ರದಲ್ಲಿ ಗೆದ್ದಿದ್ದೀರಲ್ಲ ಅದನ್ನು ನನಗೆ ಬಿಟ್ಕೊಡಿ, ಅದರಲ್ಲಿ ನಾನು ಎಲೆಕ್ಷನ್ ನಿಂತ್ಕೊಂಡು ಗೆಲ್ತೀನಿ ಅಂತ ಅವರು ಸಿಟ್ಟಿಂಗ್ MP ಅವರು. ಸೊ ಅವ್ರು ಆ ಥರ ಒಂದು ಬೇಡಿಕೆ ಇಟ್ಟಿದ್ದಾರೆ. ಸೊ ವಿಜಯ್ ಇದಕ್ಕೆಲ್ಲ ಒಪ್ಪಿಲ್ಲ. ಸೊ ಏನಾಗುತ್ತೆ ಅಂತೇಳಿ ಈಗ ನೋಡಬೇಕು. ಸೊ ಅವರಿಬ್ಬರು AIDMK DMK ಅವರು ಫಾರ್ಮ್ ಮಾಡಿದ್ರೆ ಇವರು ರಿಸೈನ್ ಮಾಡ್ತಾರೆ ಟೋಟಲ್. ಸೊ 108 ರಿಸೈನ್ ಮಾಡಿ ತಿರ್ಗಾ ರೀಎಲೆಕ್ಷನ್ ಆಗ್ತದೆ. ಈಗ ಒಂದು ವೇಳೆ ಏನಾದರೂ ರಾಜ್ಯಪಾಲರು ಅವಕಾಶ ಕೊಟ್ಟರೆ ಅವರು ಸ್ಥಾನವನ್ನ ಪಡೆದ ನಂತರದಲ್ಲಿ ಮ್ಯಾಜಿಕ್ ನಂಬರ್ನ ರೀಚ್ ಮಾಡೋದಕ್ಕೆ ಸಾಧ್ಯ ಇದೆಯಾ ನಮ್ಮ ಕಾನೂನಾತ್ಮಕವಾಗಿ ಅಥವಾ ಸಂವಿಧಾನದಲ್ಲಿ ನಾವು ನೋಡೋದಾದ್ರೆ? ಹೌದು, ಇದೆ. ಯಾಕೆಂದರೆ ಅಲ್ಲಿ ಬಂದು ಈಗ ಹೇಳಿದ್ನಲ್ಲ ನಾನು, ಈಗ ಅವ್ರಿಗೆ ಏನೋ CM ಸ್ವೀಕಾರ ಪಡೆದು ಆಮೇಲೆ ಫ್ಲೋರ್ ಟೆಸ್ಟ್ ಅಂತ ಮಾಡಿದ್ರೆ, ಆ ಫ್ಲೋರ್ ಟೆಸ್ಟಲ್ಲಿ ಇವರಿಗೆ ಆ ಮ್ಯಾಜಿಕ್ ನಂಬರ್ ಮಾಡ್ಬೋದು. ಬಟ್ ಇನ್ ಕೇಸ್ ಏನಾರು ಆ ಫ್ಲೋರ್ ಟೆಸ್ಟಲ್ಲಿ 5 ಜನ 6 ಜನ ಏನಾದ್ರೂ AIDMKಯಿಂದ ಈ ಕಡೆ ಬಂದರೆ ಅವರ ರೀಎಲೆಕ್ಷನ್ ಮಾಡಬೇಕು ಅಷ್ಟು ಜನಕ್ಕೂ. ಎಷ್ಟೋ ಒಂದು 6 ತಿಂಗಳಲ್ಲಿ. ಇಲ್ವಾ ಈ CPI CPM ಈ ಲೀಗ್ ಅವರು ಮತ್ತು ವಿಡುದಲೆ ಚಿರತೆಗಳು ಮತ್ತು INS ಇವರು ಬಂದರೆ ಕರೆಕ್ಟಾಗಿ 118 ಇದೆ. ಸೊ ಅದನ್ನು ಫಾರ್ಮ್ ಮಾಡ್ಬೋದು. ಈ ರೀತಿಯಾಗಿ ಅಂದ್ರೆ ಇದೇ ಮೊದಲ ಬಾರಿಗೆ ಕಂಡು ಬರ್ತಾ ಇರುವಂತದ್ದು ತಮಿಳು ರಾಜ್ಯದಲ್ಲಿ, ಅಥವಾ ಈ ಹಿಂದೆಯೂ ಸಹ ಈ ರೀತಿಯಾಗಿತ್ತ? ಇಲ್ಲ, ಇದೇ ಫಸ್ಟ್ ಟೈಮು ತಮಿಳ್ನಾಡಲ್ಲಿ ಈ ಥರ ಒಂದು. ಯಾಕೆಂದರೆ
ಅದು ಸಿಂಗಲ್ ಆಗಿ ನಿಂತು 107 ಸ್ಥಾನ ಪಡೆದಿರೋದು ಅದು ಈ MGR ಸ್ಟೈಲ್ ಆಗೋಯ್ತು. ಹಳೆ ಕಾಲದಲ್ಲಿ MGR ಅವ್ರು ಮಾಡಿರೋ ಸ್ಟೈಲ್ ಆಗೋಯ್ತು. ಸೊ ವಿಜಯ್ ಅವರು ಇದು ಬಂದೊಂದು 10-15 ಇಯರ್ಸಿಂದನೇ ಹೋಮ್ವರ್ಕ್ ಮಾಡಿದ್ದಾರೆ. 15 ವರ್ಷಗಳಿಂದ ನೀವು ಅವರು ಸಿನಿಮಾಗಳು ನೋಡಿ, ಎಲ್ಲ ಲೀಡರ್ಶಿಪ್ಪು ಏನೋ ಈ ತಲೈವನ್ ಅಂತಾರಲ್ಲ ಆ ಥರ ಪಿಕ್ಚರ್ಗಳೇ ಮಾಡ್ಕೊಂಡು ಬಂದಿರೋದು. ಸೊ ಅವರು ಭಾಳ ಚೆನ್ನಾಗಿ ಹೋಮ್ವರ್ಕ್ ಮಾಡಿದ್ದಾರೆ. ಯಾರು ವಿಜಯ್ ಅವರು ತುಂಬ ಚೆನ್ನಾಗಿ ಹೋಮ್ವರ್ಕ್ ಮಾಡಿದ್ದಾರೆ. ಮತ್ತು ಏನು ಕರೆಕ್ಟಾಗಿ ವಿಜಯಕಾಂತ್ ಅಂತೇಳಿ ಒಂದು ಅಪೋಸಿಷನ್ ಲೀಡರ್ ಇದ್ದರು, ಅವ್ರು ತೀರೋದ್ರು. ಅದು ಕ್ಯಾಪ್ಟನ್ ಪ್ರಭಾಕರನ್ ಅಂತೆಲ್ಲ ಮಾಡಿದಾರಲ್ಲ, ಅವ್ರನ್ನ MGRನ ಇಟ್ಕೊಂಡೇ ಅವರು ಫೋಕಸ್ ಮಾಡಿ ಬಂದಿದ್ದಾರೆ. ಏನೋ ಒಂದು 15 ವರ್ಷದ ಪ್ಲ್ಯಾನ್ ಮಾಡಿದ್ದಾರೆ. ಮತ್ತು ಎಲ್ರಿಗೂ ಏನು ಸಿನಿಮಾ ನಟ ಅನ್ನೋದು ಮಾತ್ರ ಅಲ್ಲ, ಮತ್ತು ಅವ್ರೇನೆಲ್ಲ ಆಶ್ವಾಸನೆಗಳು ಕೊಟ್ಟಿದ್ದಾರಲ್ಲ, ಆ ಆಶ್ವಾಸನೆಗಳಿಗೆಲ್ಲ ಜನ ಇದಾಗಿದ್ದಾರೆ. ಸರ್, ಈಗ ಇಷ್ಟು ಬಲದಲ್ಲಿ ಇದ್ರೂ ಸಹ ವಿಜಯ್ ಅವರಿಗೆ ಎಲ್ಲೋ ಒಂದು ರೀತಿಯಲ್ಲಿ CM ಸ್ಥಾನವನ್ನ ಪಡೆಯೋದಕ್ಕೆ ಸರಳವಾಗಿ ಮಾರ್ಗ ಆಗ್ತಾ ಇಲ್ಲ ಅನ್ನುವಂಥದ್ದು ಒಂದು ಕಡೆಗೆ. ಒಂದು ವೇಳೆ ಮುಂದೆ ಬರುವಂತ ದಿನಗಳಲ್ಲಿ ಈ ಪಕ್ಷವನ್ನ ಇನ್ನೂ ದೊಡ್ಡ ಮಟ್ಟದಲ್ಲಿ ಕಟ್ಟೋದಕ್ಕೆ ಸಾಧ್ಯ ಆಗುತ್ತಾ ಅನ್ನುವಂಥದ್ದು. ಯಾಕೆಂತಂದ್ರೆ ಈಗ ಅವರಿಗೆ ಆಡಳಿತಕ್ಕೆ ಕೊಡಬಹುದು ಅಥವಾ ಬೇರೆ ಪಕ್ಷದವ್ರು ಬರಬಹುದು. ಸೊ ಎಲ್ಲೋ ಒಂದು ಕಡೆ ಸದ್ಯಕ್ಕೆ ಈಗ ಆಗ್ತಾ ಇರುವಂತ ಗೊಂದಲಗಳನ್ನ ನೋಡಿದ್ರೆ ಇದು ಇನ್ನೂ ದೊಡ್ಡ ಮಟ್ಟದಲ್ಲಿ ಕಟ್ಟಕ್ಕಾಗುತ್ತಾ, ಸಾಧ್ಯನಾ? ನೋಡಿ, ಆಲ್ರೆಡಿ ತಮಿಳ್ನಾಡಲ್ಲಿ ತಮಿಳು ಜನ ಟೋಟಲ್ ರೊಚ್ಗೆದ್ದಿದ್ದಾರೆ. ನೋಡಿದ್ರ ಬಂದ್ ಕರೆದಿದ್ದಾರೆ ಕಾಂಗ್ರೆಸ್ ಅವರು. ಎಲ್ಲರೂ ಯಾಕೆ ಕೊಡ್ತಾ ಇಲ್ಲ ಅಂತೇಳಿ ಫುಲ್ ತಮಿಳ್ನಾಡು ಬಂದ್ ಮಾಡಬೇಕು ಅಂತಿದ್ದಾರೆ. ಇವರೇನಾದ್ರೂ ಇವರು CM ಆಗದೆ ಇವರೇನಾದ್ರು 107 ಜನ ರಿಸೈನ್ ಮಾಡಿದ್ರೆ ಬರೆದಿಟ್ಕೊಳ್ಳಿ ನೀವು, ನಾವು ಹೇಳೋದನ್ನ ತಿರ್ಗಾ ಮೆಜಾರಿಟಿಲಿ ತಮಿಳಗ ವೆಟ್ರಿ ಕಳಗಂ ದಳಪತಿ ವಿಜಯ್ 100ಕ್ಕೆ 100 ಗೆದ್ದೇ ಗೆಲ್ತಾರೆ. ಟೋಟಲ್ ಗೆದ್ದೇ ಗೆಲ್ತಾರೆ ನೋಡಿ ಬೇಕಾದ್ರೆ. ಯಾಕೆಂದರೆ ಜನಕ್ಕೆ ಏನು ಆಲ್ರೆಡಿ 107 ಕೊಟ್ಟಿದ್ದಾರೆ. ಈಗೇನಾಗುತ್ತೆ, ಮನಸ್ಸು ಬೇಜಾರಾಗಿ ಎಲ್ಲ TVKಗೆ ಹೊಡಿತಾರೆ. 100ಕ್ಕೆ 100% TVK ಮೆಜಾರಿಟಿಲಿ ಬರುತ್ತೆ ನೋಡಿ. ಸರ್, ಈಗ ಹಾಗಾದ್ರೆ ತಮಿಳುನಾಡಿನಲ್ಲಿ ಅಕಸ್ಮಾತ್ ಒಂದು ವೇಳೆ ಬರದೇ ಇದ್ದಲ್ಲಿ ರಾಜ್ಯಪಾಲರ ಆಡಳಿತ ಏನಾದರೂ ಬರುವಂತ ಸಾಧ್ಯತೆ ಇದೆಯಾ? ಈಗ ನೋಡಿ, ಒಂದು 5 ಇಯರ್ಸ್ ಟರ್ಮ್ ಅಂತ ಇದೆ. 5 ಇಯರ್ಸ್ ಟರ್ಮ್ ಆದಮೇಲೆ ಆಟೋಮೆಟಿಕಲಿ ಗೌರ್ಮೆಂಟ್ ಫಾರ್ಮ್ ಆಗಿಲ್ಲ ಅಂದರೆ ಇದು ಏನೋ ಪ್ರೆಸಿಡೆಂಟ್ ರೂಲ್ ಬಂದೇ ಬರುತ್ತೆ. ಹಾಗಾದ್ರೆ ಸರ್, ಮುಂಚೆನೂ ತಮಿಳುನಾಡಿನಲ್ಲಿ ಯಾವತ್ತಾದ್ರೂ ಇತಿಹಾಸದಲ್ಲೇ ನಾವು ನೋಡೋದಾದ್ರೆ ಅಥವಾ ಹಿಂದೆ ನಾವು ನೋಡೋದಾದ್ರೆ ರಾಜ್ಯಪಾಲರ ಆಡಳಿತ ಬಂದಿತ್ತಾ? ನಾನು ಹುಟ್ಟೋಕ್ಕಿಂತ ಮೊದಲು ಗೊತ್ತಿಲ್ಲ, ನಾನು ಹುಟ್ಟಿದ ಮೇಲೆ ಬಂದಿಲ್ಲ, ಅದರಿಂದ ಓದಿಲ್ಲ ನಾನು ಅಷ್ಟು ಜಾಸ್ತಿ. ಮಾಹಿತಿ ಪ್ರಕಾರವಾಗಿ ನಮ್ಮ ಕರ್ನಾಟಕದಲ್ಲಿನೇ ಅತಿ ಹೆಚ್ಚು ರಾಜ್ಯಪಾಲರ ಆಡಳಿತ ಬಂದಿದ್ದು ಅನ್ನುವಂಥ ಮಾಹಿತಿ ಇದೆ. ಸೊ ಹಾಗಾದ್ರೆ ನಮ್ಮ ಕರ್ನಾಟಕ ಬಿಟ್ಟು ಬೇರೆ ರಾಜ್ಯಗಳನ್ನ ತಮಿಳುನಾಡನ್ನ ಹೊರತುಪಡಿಸಿದ್ರೆ ಬೇರೆ ಯಾವ ರಾಜ್ಯದಲ್ಲಿ ಬಂದಿರುವಂತ ಮಾಹಿತಿ ಇದೆ? ಸುಮಾರು ಕಡೆ ಬಂದಿದೆ. ಇಂದಿರಾ ಗಾಂಧಿ ಪೀರಿಯಡ್ ಅಲ್ಲಿ ಸುಮಾರು ಕಡೆ ಪ್ರೆಸಿಡೆಂಟ್ ರೂಲ್ ಎಲ್ಲ ಆಗಿದೆ, ಬಂದಿದೆ. ಬಿಹಾರಲ್ಲಿ ಬಂದಿದೆ, ಸುಮಾರು ಕಡೆ ಬಂದಿದೆ, ವೆಸ್ಟ್ ಬೆಂಗಾಲಲ್ಲಿ ಬಂದಿದೆ. ಸರ್, ಈಗ ಒಂದು ವೇಳೆ ಏನಾದರೂ ರಾಜ್ಯಪಾಲರ ಆಡಳಿತ ಬಂದ್ರೆ ತಮಿಳುನಾಡಿನಲ್ಲಿ ಯಾವ ರೀತಿಯಾಗಿರುತ್ತೆ? ಇದು ವಿಜಯ್ ದಳಪತಿ ಅವರಿಗೆ ಯಾವ ರೀತಿಯಾಗಿ ಹೊಡೆತ ಬೀಳುತ್ತೆ? ವಿಜಯ್ ದಳಪತಿ ಅವ್ರಿಗೆ ಯಾವ ರೀತಿ ಹೊಡೆತ ಬೀಳಲ್ಲ. ಏನಕ್ಕೆ ಅಂತಂದರೆ ತಿರ್ಗಾ ಎಲೆಕ್ಷನ್ ಅವರು ಟೋಟಲಿ 107 ಜನನು ರಿಸೈನ್ ಮಾಡ್ತೀನಿ ಅಂತ ಹೇಳಿದಾರಲ್ಲ. ರಿಸೈನ್ ಮಾಡಿದ್ಮೇಲೆ ಎಲೆಕ್ಷನ್ ಆಗುತ್ತೆ. ಎಲೆಕ್ಷನ್ ಆದರೆ ತಿರ್ಗಾ ಇದು TVKನೇ ಹೈಯೆಸ್ಟ್ ಮೆಜಾರಿಟಿ ಬರುತ್ತೆ. ಯಾವ ಥರನೂ ಹೊಡೆತ ಆಗಲ್ಲ, ಪ್ಲಸ್ಸೇ ಆಗುತ್ತೆ. ಯಾರಿಗೆ? ವಿಜಯ್ಗೆ ಅಡ್ವಾಂಟೇಜೇ ಆಗುತ್ತದು. ಸರ್, ಈಗ ವಿರೋಧವಾಗಿ ಸ್ಟಾಲಿನ್ ಅವರಿಗೆ ಒಂದು ರೀತಿಯಲ್ಲಿ ಈಗ ವಿಜಯ್ ದಳಪತಿಯವರು ಸಂಕಷ್ಟದಲ್ಲಿ ಇರೋದ್ರಿಂದಾಗಿ ಸ್ಟಾಲಿನ್ ಅವರಿಗೆ ಇದು ವರ ಆಗುತ್ತಾ, ಶಾಪ ಆಗುತ್ತಾ? ಸ್ಟಾಲಿನ್ ಅವರಿಗೆ ಯಾವಾಗ TVK ಮೆಜಾರಿಟಿ ಬಂತು ಆವಾಗಲೇ ಅವ್ರ ಟೈಮ್ ಸರಿ ಇಲ್ಲ ಅಂತ. ನಾನು ಈ ಶಾಪ ವರದ ಬಗ್ಗೆ ನಮಗಷ್ಟು ನಂಬಿಕೆ ಇಲ್ಲ. ವರನೂ ನಂಬಿಕೆ ಇಲ್ಲ, ಶಾಪನೂ ನಂಬಿಕೆ ಇಲ್ಲ. ಆದರೆ ಅವ್ರಿಗೂ ಅಷ್ಟೇ, ಸ್ಟಾಲಿನ್ ಅವ್ರೂ ಈ ವರ ಶಾಪ ಎಲ್ಲ ನಂಬಲ್ಲ. ಅವ್ರ ಹೋಮ್ವರ್ಕ್ ಫೇಲ್ ಆಗಿದೆ, ವಿಜಯ್ ಹೋಮ್ವರ್ಕು ಪಾಸ್ ಆಗಿದೆ. ಅವರು ಗೆಲ್ತಾರೆ ಅಂತೇಳಿ ಅವ್ರು ಅಂದ್ಕೊಂಡ್ರು. ಬಟ್ ವಿಜಯ್ ಈ ಮೆಜಾರಿಟಿಲಿ ಬರ್ತಾರೆ ಅಂತ ಅವ್ರಿಗೆ ಗೊತ್ತಿರಲಿಲ್ಲ. ಏನಂದರೆ ಅವ್ರ ಸರ್ಕಾರ ಬಿದ್ದೋಗಿದೆ. ಅವ್ರಿಗೇನು ಅಂತಂದರೆ AIDMK ಜೊತೆ ಸೇರಿ ಅವರ ಮಗ ಯಾರು ಉದಯನಿಧಿ ಸ್ಟಾಲಿನ್ ಇದನ್ನಲ್ಲ, ಅವನು ಡೆಪ್ಟಿ CM, ಎಡಪ್ಪಾಡಿ ಪಳನಿಸ್ವಾಮಿ CM ಆಗಿ ಮಾಡಬೇಕು. ಹೆಂಗೆ ಅಂತಂದರೆ ಈಗ ನೀವು ನಮ್ಮ ಮೈಸೂರು ಪ್ರಾಂತದಲ್ಲಿ ನೋಡಿದ್ರೆ ಒಡೆಯರ್ ಅವರು ರಾಜರಿದ್ದರು. ಬಟ್ ಡಿಫ್ಯಾಕ್ಟೋ ಕಿಂಗು ಟಿಪ್ಪು ಸುಲ್ತಾನ್ ಇದ್ನಲ್ಲ, ಗೊತ್ತಾಗೋದು. ಡಿಫ್ಯಾಕ್ಟೋ ಕಿಂಗು ಟಿಪ್ಪು ಸುಲ್ತಾನು, ಬಟ್ ಹೆಸರಿಗೆ ಮಾತ್ರ ಒಡೆಯರ್ ಅವ್ರ ರಾಜರು. ಹಂಗೆ ಸ್ಟಾಲಿನ್ ಏನು ಮಾಡ್ತಾನೆ ಅಂತಂದರೆ ಎಡಪ್ಪಾಡಿ ಪಳನಿಸ್ವಾಮಿನ CM ಆಗಿ ಇದು ಮಾಡ್ತಾರೆ, ಮಗನ್ನ ಡೆಪ್ಟಿ CM ಆಗಿ ಮಾಡ್ತಾರೆ. ಸ್ಟಾಲಿನ್ ಫುಲ್ಲು ಡಿಫ್ಯಾಕ್ಟೋ ಟಿಪ್ಪು ಸುಲ್ತಾನ್ ಆಫ್ ಮೈಸೂರು ಇದ್ದಂಗೆ ಡಿಫ್ಯಾಕ್ಟೋ CM ಆಫ್ ತಮಿಳ್ನಾಡು. ಇದು ಒಂದು ಕಡೆ ಪ್ಲಾನ್ ಇದೆ ಅಂತೇಳಿ ಮಾಹಿತಿ. ಹಾಗಾದ್ರೆ ಸರ್, ಈಗ ಏನೆಲ್ಲ ಗಿಮಿಕ್ಗಳನ್ನ ಮಾಡಬಹುದು ಅಥವಾ ಯಾವ ರೀತಿಯಾಗಿ ಅವರು ಕ್ರಮಗಳನ್ನ ಕೈಗೊಳ್ಳಬಹುದು ಈ ವಿಚಾರದಲ್ಲಿ ನಾವು ಕಾನೂನಾತ್ಮಕವಾಗಿ ಸಂವಿಧಾನಾತ್ಮಕವಾಗಿ ನೋಡೋದಾದ್ರೆ ಸ್ಟಾಲಿನ್ ಅವ್ರಿಗೆ ಯಾವುದು ಪಾಸಿಟಿವ್ ಆಗ್ಬೋದು? ಅವರು ಅಂದ್ರೆ ಟೋಟಲ್ ಆಗಿ ಅವ್ರಿಗೆ ಬೇರೆ ಆಪ್ಷನ್ಸ್ ಇದೆಯಾ ಅಂತ? ಇಲ್ಲವಲ್ಲ, ಏನು ಆಪ್ಷನ್ ಇದೆ ಸ್ಟಾಲಿನ್ ಅವ್ರಿಗೆ? ಸ್ಟಾಲಿನ್ ಅವ್ರಿಗೆ ಇರೋದು ಒಂದೇ ಆಪ್ಷನ್ನು,
AIADMK ಜೊತೆ ಮರ್ಜ್ ಆಗಿ ಅವ್ರ ಮಗನ್ನ ಡೆಪ್ಟಿ CM ಮಾಡಿ ಹೊರಗಡೆಯಿಂದ ಕಂಟ್ರೋಲ್ ಮಾಡೋ ಒಂದೇ ಒಂದು ಆಪ್ಷನ್ನೇ ಯಾರಿಗೆ ಇರೋದು. ಬೇರೆ ಇನ್ಯಾವ ಆಪ್ಷನ್ನು ಸ್ಟಾಲಿನ್ ಅವರು ಅವರ ಕ್ಷೇತ್ರದಲ್ಲೇ ಸೋತಿದಾರಲ್ಲ. ಅವ್ರ ಮಗ ಗೆದ್ದಿದ್ದಾನೆ, ಉದಯನಿಧಿ ಸ್ಟಾಲಿನ್ ಗೆದ್ದಿದ್ದಾರೆ. ಸ್ಟಾಲಿನ್ ಅವರು MK ಸ್ಟಾಲಿನ್ ಸೋತಿದಾರಲ್ಲ. MLA ಅವ್ರು ಗೆದ್ದಿಲ್ವಲ್ಲ. ಸರ್, ಈಗ ಎಲ್ರಿಗಿರುವಂತಹ ಮೇನ್ ಕ್ವಶನ್ ಏನು ಅಂತಂದ್ರೆ, ಎಲ್ಲೋ ಒಂದು ಕಡೆ ಮುಸ್ಲಿಂ ಸಮುದಾಯದವರು ಇವರಿಗೆ ವಿಜಯ್ ದಳಪತಿ ಅವರಿಗೆ ಬೆಂಬಲಿಸ್ತಾ ಇಲ್ಲ ಅನ್ನುವಂಥದ್ದು ಕೇಳಿ ಬರ್ತಾ ಇದೆ. ಸೊ ವಿಜಯ್ ದಳಪತಿ ಅವರು ಕ್ರಿಶ್ಚಿಯನ್ ಅನ್ನುವಂಥ ಕಾರಣಕ್ಕೆ ಮುಸ್ಲಿಂ ಸಮುದಾಯದವರು ಅವರಿಗೆ ಬೆಂಬಲಿಸ್ತಾ ಇಲ್ವಾ, ಅಥವಾ ಯಾವ ಕಾರಣಕ್ಕಾಗಿ ಅವರನ್ನ ಬೆಂಬಲಿಸ್ತಾ ಇಲ್ಲ ಅನ್ನುವಂಥದ್ದು? ನೋಡಿ, ಮುಸ್ಲಿಂ ಸಮುದಾಯದವರು ಮೈನಾರಿಟಿ, ಕ್ರಿಶ್ಚಿಯನ್ ಸಮುದಾಯದವರು ನಮ್ಮ ಭಾರತದಲ್ಲಿ ಮೈನಾರಿಟಿನೇ, ಇಬ್ಬರು ಮೈನಾರಿಟಿನೇ, ಆಯ್ತಾ. ಆದರೆ ಮುಸ್ಲಿಂ ಸಮುದಾಯದವರು ಜಾಸ್ತಿ ಸ್ಟಾಲಿನ್ ಕಡೆ ಜಾಸ್ತಿ ಇದ್ದಾರೆ. ಸೊ ಅದರಿಂದಾಗಿ ಅವ್ರೇನು ಹೇಳ್ತಾರೆ, ಸ್ಟಾಲಿನ್ ಅಣ್ಣ ಹೇಳಿದ್ರೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಅದ್ರ ಬದಲು ಅದು ಆ ಸ್ಟೇಟ್ಮೆಂಟೇ ಕೊಡೋದೇ ಅವಶ್ಯಕತೆ ಇಲ್ವಲ್ಲ. ನಾವು ಸಪೋರ್ಟ್ ಮಾಡಲ್ಲ ಅಂದರೆ ಸಾಕು, ಸ್ಟಾಲಿನ್ ಹೇಳ್ತಾರ ವಿಜಯ್ಗೆ ಸಪೋರ್ಟ್ ಮಾಡಿ ಅಂತ. ಮುಸ್ಲಿಂ ಸಮುದಾಯದವ್ರು ಕೇಳೋದೇ ತಪ್ಪ. ಗೆದ್ದಿರೋ 2 MLAಗಳು ಮಾತಾಡೋದೇ ಕೇಳೋ ಪ್ರಶ್ನೆನೇ ತಪ್ಪು. ಅದರಲ್ಲೇ ಅರ್ಥ ಇಲ್ಲ. ಸ್ಟಾಲಿನ್ ಅವರು ಹೇಳಿದ್ರೆ ನಾವು ಸಪೋರ್ಟ್ ಮಾಡ್ತೀವಿ ಅಂದರೆ ನೀನು ಅಲ್ಲಿಗೆ ಸ್ಟಾಲಿನ್ ಎಲ್ಲಿ ಹೇಳುತ್ತಾರೆ? ಹೋಗಿ ವಿಜಯ್ಗೆ ಸಪೋರ್ಟ್ ಮಾಡೋದು ಸ್ಟಾಲಿನ್ ಹೇಳ್ತಾರ? ಈ ಸಮುದಾಯದವರು ಕೇಳಿರೋ ಪ್ರಶ್ನೆನೇ ತಪ್ಪೋದು. ಸರ್, ಈಗ ಮಮತಾ ಬ್ಯಾನರ್ಜಿ ಅವ್ರದ್ದು ಒಂದು ಕಡೆಗೆ ಏನಂತಂದ್ರೆ, ತುಂಬಾ ಜನಕ್ಕೆ ಇದೊಂದು ರೀತಿಯಲ್ಲಿ ಆಶ್ಚರ್ಯಕರ ಹುಟ್ಟಿಸಿರುವಂತಹ ಸಂಗತಿ ಮಮತಾ ಬ್ಯಾನರ್ಜಿ ಅವರ ಏನು ಅಲ್ಲಿ ಅವರು ಸೋತಿರುವಂತಹದ್ದು. ಸೊ ಈಗ ರಾಜೀನಾಮೆ ಕೊಡೋದಿಲ್ಲ ಅನ್ನುವಂಥದ್ದನ್ನ ಅವರು ಹೇಳ್ತಾ ಇದ್ದಾರೆ. ಹಾಗಾದ್ರೆ ರಾಜೀನಾಮೆ ಅವರು ಕೊಡದೇ ಇದ್ದಲ್ಲಿ ಕಾನೂನಾತ್ಮಕವಾಗಿ, ಸಂವಿಧಾನಾತ್ಮಕವಾಗಿ ಯಾವ ರೀತಿಯಾದಂಥ ಕ್ರಮವನ್ನ ಅವ್ರ ಮೇಲೆ ಕೈಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ? ನೋಡಿ, ನಾವು ಈಗ ಸೋತ ಮೇಲೆ ನಾನು CM ಪದವಿ ರೆಸಿಗ್ನೇಷನ್ ಮಾಡಲ್ಲ ಅನ್ನೋ ಪ್ರಶ್ನೆನೇ ಉದ್ಭವ ಆಗಲ್ಲ. ಯಾಕೆಂದರೆ ಸಂವಿಧಾನದಲ್ಲಿ ಆರ್ಟಿಕಲ್ 164 ಸಬ್ ಕ್ಲಾಸ್ 1 ಗವರ್ನರ್ ಕ್ಯಾನ್ ಡಿಸಾಲ್ವ್, ಗವರ್ನರ್ ಹ್ಯಾಸ್ ದ ಪವರ್ ಟು ಡಿಸಾಲ್ವ್ ಅಂಡರ್ ಆರ್ಟಿಕಲ್ 164 ಸಬ್ ಕ್ಲಾಸ್ 1. ಯಾವಾಗ ಇವ್ರದ್ದು ಟರ್ಮ್ ಮುಗಿಯುತ್ತೆ, ಒಂದು ಆಟೋಮೆಟಿಕ್ ಡಿಸಾಲ್ವ್ ಆಗ್ತಾರೆ. ಯಾರು? ಮಮತಾ ಬ್ಯಾನರ್ಜಿ ಮೋಸ್ಟ್ಲಿ ಅವರದು 7ನೇ ತಾರೀಕು ಮುಗಿದಿರಬೇಕು, ನಿನ್ನೆ ಆಟೋಮೆಟಿಕ್ ಡಿಸಾಲ್ವ್ ಆಗುತ್ತೆ. ಅಕಸ್ಮಾತ್ ಇಲ್ಲ ಅಂದರು ಗವರ್ನರ್ ಹ್ಯಾಸ್ ಗಾಟ್ ಇನರೆಂಟ್ ಪವರ್ಸ್ ಟು ಡಿಸಾಲ್ವ್ ದ ಗೌರ್ಮೆಂಟ್, ಅಷ್ಟೇ. ಸೊ ಡಿಸಾಲ್ವ್ ಆಗಿದೆಯಲ್ಲ ಅದು ಆಲ್ರೆಡಿ. ಇಲ್ಲ ಅಂತ ಡಿಸಾಲ್ವ್ ಮಾಡ್ತಾರೆ ಗವರ್ನರ್ ಪವರ್ ಇದೆ, ಕಾನ್ಸ್ಟಿಟ್ಯೂಷನಲ್ ಪವರ್ ಇದೆ. ಅಂದ್ರೆ ಸರ್, ಈಗ ಅವರಿಗೆ ಅಂತ ಹೇಳಿ ಈಗ ನಾವು ಹೇಳ್ತೀವಿ ಇಷ್ಟು ದಿನಗಳ ಕಾಲ ಅಂದ್ರೆ ಈ ದಿನ 7ನೇ ತಾರೀಕಿಗೆ ಕೊಡ್ಬೇಕು ಅನ್ನುವಂಥದ್ದಿತ್ತು, ಬಟ್ ಅವ್ರು ಕೊಡ್ತಾ ಇಲ್ಲ ಅನ್ನೋ ಇನ್ನೂ ಮುಂದೂಡಿಕೆ ಆಗೋದ್ರಿಂದಾಗಿ ಅದ್ರ ಮೇಲೂ ಏನಾದರೂ ಕ್ರಮ ಇದೆಯಾ ಅಂತ? ಏನು ಕ್ರಮ ಇಲ್ಲ, ಅಷ್ಟೇ. ಡಿಸಾಲ್ವ್ ಅಲ್ಲ, ಗವರ್ನರ್ ಡಿಸಾಲ್ವ್ ಮಾಡ್ತಾರೆ, ಇಲ್ಲ ಡೇಟ್ಗೆ ಸರ್ಕಾರನೇ ಡಿಸಾಲ್ವ್ ಆಗಿಬಿಡುತ್ತೆ. ಅದರ ಮೇಲೆ CM ಇಲ್ಲ, ಯಾವ ಇದು ಇಲ್ಲ, ಹೊಸದು ರಚನೆ ಆಗ್ತದೆ. ಹಾಗೆ ಹೊಸ ಸರ್ಕಾರ ರಚನೆ ಆಗೋವರೆಗೂ ಪ್ರೆಸಿಡೆಂಟ್ ರೂಲ್ ಬರುತ್ತೆ. ಪ್ರೆಸಿಡೆಂಟ್ ರೂಲ್ ಇದಾಗುತ್ತೆ, ಗವರ್ನರ್ ರೂಲ್ ಮಾಡ್ತಾರೆ ಅಷ್ಟೇ, ನೆಕ್ಸ್ಟ್ ಸರ್ಕಾರ ರಚನೆ ಆಗೋವರೆಗೂ. ಸರ್, ಈಗ ನಮ್ಮ ಕರ್ನಾಟಕದ ವಿಚಾರವನ್ನ ನಾವು ನೋಡೋದಾದ್ರೆ, ಈಗ ತಮಿಳುನಾಡಲ್ಲಿ ಆಗಿರುವಂತಹ ಏನು ವಿಜಯ್ ದಳಪತಿ ಅವರು ಕಟ್ಟಿರುವಂತಹ ಪಕ್ಷ, ಅದರಿಂದಾಗಿ ನಮ್ಮ ಕರ್ನಾಟಕದಲ್ಲೂ ಸಹ ಸಾಕಷ್ಟು ಜನರಲ್ಲಿ ಕುತೂಹಲ ಹುಟ್ಟಿಸ್ತಾ ಇರುವಂಥದ್ದು. ಯಾಕೆ ಯುವ ಜನತೆ ಮುಂದೆ ಬರಬಾರ್ದು ಅನ್ನುವಂಥದ್ದು ಎಲ್ಲರಲ್ಲಿ ಒಂದು ಕ್ಯೂರಿಯಾಸಿಟಿ ಹುಟ್ಟಿದೆ. ಸೊ ಆ ಆ್ಯಂಗಲ್ ಅಲ್ಲಿ ನಾವು ನೋಡೋದಾದ್ರೆ, ವಿಜಯ್ ದಳಪತಿ ಅವರು ಆರಿಸಿ ಬರೋದಕ್ಕೆ, ಗೆಲ್ಲೋದಕ್ಕೆ ಆಗಿರುವಂತಹ ಮೇನ್ ಕಾರಣಗಳು ಅವ್ರು ಕೊಟ್ಟಿರುವಂತಹ ಒಂದಷ್ಟು ಏನು ಬೇಡಿಕೆಗಳನ್ನ ಜನರ ಮುಂದೆ ಇಟ್ಟಿದ್ದಾರೆ. ಇದೇ ಕಾರಣ ಆಗಿದೆಯಾ, ಅಥವಾ ಅವರ ಸಿನಿಮಾಗಳು ಕಾರಣ ಆಗಿದೆಯಾ, ಅಥವಾ ಅವ್ರು ಮಾಡಿರುವಂಥ ಕೆಲಸಗಳು ಕಾರಣ ಆಗಿದೆಯಾ ಅಂತ? ನೋಡಮ್ಮ, 20 ವರ್ಷದ ಮೊದಲು ವಿಜಯ್ ಏನು ಮಾಡ್ದಂತ ಗೊತ್ತಾ? ಅದು ಇಲ್ಲಿ ಕರ್ನಾಟಕದಲ್ಲಿ ಯಾವ ಆ್ಯಕ್ಟರು ಮಾಡಿಲ್ಲ. ಅಲ್ಲ, ನಮಗೆ ಭಾಳ ಹೆಮ್ಮೆ ಇದೆ ಕರ್ನಾಟಕದ ಆ್ಯಕ್ಟರ್ಗಳ ಮೇಲೆ. ಇದೇ ಮಣ್ಣಲ್ಲಿ ಹುಟ್ಟಿ ಇದೇ ಮಣ್ಣಲ್ಲಿ ಬೆಳೆದಿರೋದು ನಾವು. ಫಸ್ಟು ನಮ್ಮ ಕರ್ನಾಟಕದ ಆ್ಯಕ್ಟರ್ಗಳನ್ನೇ ಸಪೋರ್ಟ್ ಮಾಡೋದು. ಬಟ್ ಆದರೆ ತಮಿಳ್ನಾಡಲ್ಲಿ ವಿಜಯ್ ಫಸ್ಟ್ ಏನು ಮಾಡಿದ್ದಾನೆ, ಅವನ ಒಂದು ಎಲ್ಲ ಡಿಸ್ಟಿಕ್ಕಲ್ಲೂ ಒಂದೊಂದು ಫ್ಯಾನ್ಸ್ ಅಸೋಸಿಯೇಷನ್ನ ಕ್ರಿಯೇಟ್ ಮಾಡಿದ್ದಾನೆ. ಅವರಿಗೆ 15 ವರ್ಷದ ಮೊದಲು, 20 ವರ್ಷದ ಮೊದಲೇ ಈ ಕನಸಿದೆ, ಈ ಗುರಿ ಇದೆ. ಆ ಗುರಿ ಸಾಧಿಸೋಕ್ಕೆ ಏನೆಲ್ಲ ಮಾಡಬೇಕು ಅಂತೇಳಿ ಅಸೋಸಿಯೇಷನ್ಸ್ ಮಾಡಿದ್ದಾನೆ. ಆ ಅಸೋಸಿಯೇಷನ್ ಮಾಡಿದ ಮೇಲೆ ತಿರ್ಗಾ ಏನು ಮಾಡಿದ್ದಾನೆ, ಅದನ್ನು 80% ಅಷ್ಟು ತುಂಬಿಸಿದ್ದಾನೆ, ಫ್ಯಾನ್ಸ್ಗಳನ್ನ ತುಂಬಿಸಿದ್ದಾನೆ. ಆ ಎಲ್ಲ ಅಲ್ಲಿಗೆ ನೋಡಿದ್ರೆ, ನೀವು ತಮಿಳ್ನಾಡು ನೋಡಿದ್ರೆ ಎಕ್ಸಾಕ್ಟ್ಲಿ ಒಂದು 50 to 60% ಇವನು ಫ್ಯಾನ್ಸೇ ಇದ್ದಾರೆ. ಯಾರ್ದು? ವಿಜಯ್ ಇದು ಫ್ಯಾನ್ಸೇ ಇದ್ದಾರೆ. ಅದರಲ್ಲಿ ಆ್ಯಕ್ಟರ್ ಅಜಿತ್, ಯಾರು ಆ ವೈಟ್ ಶರ್ಟು ಮತ್ತು ಆ ಒಂದು ಕಲರ್ ಪ್ಯಾಂಟ್ ಇದೆಯಲ್ಲ, ಆ ಡ್ರೆಸ್ ಹಾಕೊಂಬರೋರೆಲ್ಲ ಇವ್ರಿಗೆ ಮಾಡಿರೋದು. ಯಾರಿಗೆ? ವಿಜಯ್ಗೇನೆ ಮಾಡಿರೋದು, ಆಯ್ತಾ. ಸೊ ದಟ್ ಈ ಫ್ಯಾನ್ಸ್ ಅಸೋಸಿಯೇಷನ್ ಬೇಸೇ ದೊಡ್ಡದಾಗಿದೆ, ಆಯಿತಾ. ಅದ್ರ ಮೇಲೆ 18ರಿಂದ 18 to 40 ಏನಿದೆ, ಎಲ್ಲರನ್ನೂ ವಿಜಯ್ಗೆ ಓಟ್ ಹಾಕಿರೋದು.
ಕೊನೆಗೆ ಏನು ಮಾಡಿದ ವಿಜಯ್, ಹೋಗ್ಬಿಟ್ಟು ನಿಮ್ಮ ತಂದೆ ತಾಯಿ ಇವರಿಗೆ ವಯಸ್ಸಾದವ್ರಿಗೆ ಒಪ್ಸಿ ಅಂತ ಹೇಳಿದ್ದೇನೆ. ಯಾರಿಗೆ? ಈ ಯಂಗ್ಸ್ಟರ್ಸ್ನ. ಇವರೆಲ್ಲ ಹೋಗಿ ಆ ವಯಸ್ಸಾದವ್ರನ್ನ ಅವ್ರ ಮನೇಲಿರೋರನ್ನ ಒಪ್ಸಿದ್ದಾರೆ. ಯಾವುದನ್ನ? ಮತ್ತು ಸ್ಟ್ರಾಟಜಿಕಲಿ ಮತ್ತು ಸ್ಟ್ರಾಟಜಿಕ್ ಕ್ಯಾಟಗರಿಕಲಿ ಕರೆಕ್ಟಾಗಿ ಮಾಡ್ಕೊಂಡು ಬಂದಿದ್ದಾರೆ. ಯಾರು? ವಿಜಯ್. ಆಯ್ತಾ? ಸೊ ಈ ಥರ ಹೋಮ್ವರ್ಕು ಏನು 15 ವರ್ಷ 20 ವರ್ಷದ ಕನಸು ನಮ್ಮ ಕರ್ನಾಟಕದಲ್ಲಿ ಯಾವ ಆ್ಯಕ್ಟ್ರೂ ಏನು ಮಾಡಿಲ್ಲದೆ ಇರೋದು ನಮ್ಮ ದುರ್ಭಾಗ್ಯ. ಏನೋ ನಮ್ಮ ದುರ್ಭಾಗ್ಯ ಅಂತ ಹೇಳ್ಬೋದು. ಏನೋ ಎಂಥೆಂಥ ಆ್ಯಕ್ಟರ್ಗಳಿದ್ದಾರೆ. ಏನೋ ಶಂಕರ್ ನಾಗ್ ಅವರಿದ್ದರು. ಲೇಟ್ ಶಂಕರ್ ನಾಗ್ ಅವರು ಎಂಥ ಒಂದು ಆಲೋಚನೆ ಮಾಡಿದ್ರು ಅಂದರೆ, ಅವ್ರ ಕಾಲದಲ್ಲಿ ಆಗಲೇ ಬೆಂಗಳೂರು ಸಿಂಗಾಪುರ್ ಥರ ಇರಬೇಕು ಅನ್ನೋ ಒಂದು ಮನಸ್ಥಿತಿ ಇಟ್ಕೊಂಡವರು. ಅವ್ರು ಇವಾಗ ಇಲ್ಲ. ಶಂಕರ್ ನಾಗ್ ಏನಾದ್ರು ಜೀವಂತವಾಗಿದ್ದಿದ್ರೆ ಇಷ್ಟೊತ್ತಿಗೆ ಅವರು CM ಆಗ್ತಾಯಿದ್ರು. ಸರ್, ಈಗ ಎಲ್ಲೋ ಒಂದ್ ಕಡೆ ವಿಜಯ್ ದಳಪತಿ ಅವರ ಪಕ್ಷ ತುಂಬಾ ದೊಡ್ಡದಾಗಿ ಬೆಳೆಯುತ್ತೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ. ಸೊ ಬೆಳೆದ್ರೆ ಈಗ ಬೇರೆ ಪಕ್ಷದವರಿಗೂ ಇದು ಒಂದ್ ರೀತಿಯಲ್ಲಿ ಹೊಡೆತ ಬೀಳುತ್ತೆ. ಅವ್ರು ಯಾವ ರೀತಿಯಾಗಿ ಸ್ಟ್ರಾಟಜಿಕಲ್ ಮಾಡ್ಕೊಳ್ಬಹುದು ಮುಂದಿನ ದಿನಮಾನಗಳಲ್ಲಿ, ಅಂದ್ರೆ ಅಪೋಸಿಟ್ ಪಾರ್ಟಿಯವರಾಗಿ? ಯಾಕಂತಂದ್ರೆ ಕೇವಲ ಇವರು ನಿನ್ನೆ ಮೊನ್ನೆ ಕಟ್ಟಿರುವಂತಹ ಪಾರ್ಟಿಗಳಲ್ಲ ಅವರದ್ದು. ಸೊ ತುಂಬಾ ವರ್ಷಗಳಿಂದ ಗೆದ್ದುಕೊಂಡು ಬಂದು ಅಲ್ಲೇ ನೆಲವೂರಿರುವಂತಹ ಪಾರ್ಟಿಗಳು. ಸೊ ಅವ್ರು ಯಾವ ರೀತಿಯಾಗಿ ಸ್ಟ್ರಾಟಜಿಕಲ್ ಪ್ಲಾನ್ಗಳನ್ನ ಮಾಡ್ಕೊಳ್ಬಹುದು? ನೋಡಿ, ಇವರು ವಿಜಯ್ ಅವರು ಒಂದು ಮಾತು ಹೇಳಿದ್ದಾರೆ. ಏನಂತ? ಪ್ರತಿ ತಿಂಗಳು ನನ್ನ ಸಿನಿಮಾ ರಂಗನ ಬಿಟ್ಟು ನಾನು ರಾಜಕೀಯಕ್ಕೆ ಇಳಿದ ಮೇಲೆ ಪ್ರತಿ ತಿಂಗಳು ಒಂದೊಂದು ಜಿಲ್ಲೆ, ಎಲ್ಲ ಜಿಲ್ಲೆನೂ ಪ್ರತಿ ತಿಂಗಳು ಬರ್ತೀನಿ, ಪಬ್ಲಿಕ್ ಮೀಟಿಂಗ್ ಮಾಡ್ತೀನಿ. ನಿಮ್ಮ ಪಬ್ಲಿಕ್ ಗ್ರೀವೆನ್ಸಸ್ ಏನೇ ಇದ್ರೂ ನನ್ನ ಮುಂದೆ ಇಡಬಹುದು ಅಂತ ಹೇಳಿದ್ದಾರೆ. ಮತ್ತು ವುಮನ್ ಸೇಫ್ಟಿ ಏನೆಲ್ಲ ಮಾಡಬೇಕು ಫಸ್ಟು ಆದ್ಯತೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಆ ಥರ ಅವರು ಹೇಳಿರೋ ತಕ್ಕಂತೆ ಮಾಡ್ಕೊಂಡು ಹೋದರೆ ಅವ್ರನ್ನ ಇನ್ನೂ ಅದೇ ಏನೇಂತ ಹೇಳ್ತಾರೆ, MGRಗಿಂತ ಮೇಲೋಗ್ಬಿಡ್ತಾರೆ ಅವರು. ಏನೋ ಅವರು ಅದೇ ಎನ್ನ ನುಡಿ ಒಂದು ಪರಿ, ಎನ್ನ ನಡೆ ಒಂದು ಪರಿ ಇರಬಾರ್ದು. ಏನೋ ದೊಡ್ಡವರು ಹೇಳ್ದಂಗೆ, ಎನ್ನ ನುಡಿಯೂ ಒಂದೇ ಪರಿ, ಎನ್ನ ನಡೆಯೂ ಒಂದೇ ಪರಿ. ವಿಜಯ್ ನುಡಿದಂತೆ ನಡೆದರೆ ಇನ್ನು ವಿಜಯ್ನ ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ. ಈ 5 ವರ್ಷ ಟರ್ಮಲ್ಲಿ ಅವ್ರು ಏನು ಕೆಲಸ ಮಾಡ್ತಾರೆ ಅದು ನಿರಂತರವಾಗಿ MGRದು ಯಾವುದಾದ್ರು ಹಳೆ ಬ್ಲ್ಯಾಕ್ ಆ್ಯಂಡ್ ವೈಟ್ ವಿಡಿಯೋ ಇದ್ದರೆ ಅದನ್ನು ಯೂಟ್ಯೂಬಲ್ಲಿ ಹಾಕಿ ನೋಡಿ. ಜನ ಹೆಂಗೆ ಸಾಯ್ತಾರೆ ಅಂತಂದರೆ, ಆ ಯಪ್ಪ ಫ್ಲೈಟಿಂದ ಇಳಿದು ಗಾಡಿಗೆ ಬಂದರೆ ಜನ ಯಾವ ಥರ ಸಾಯ್ತಾರೆ. ಮತ್ತು ಆ MGR ಒಂದು ಮಗು ಹಿಡಿಯೋದಾಗಲಿ, ಒಬ್ಬರನ್ನ ತಪ್ಕೊಳ್ಳೋದಾಗಲಿ, ಒಬ್ರಿಗೆ ಮುತ್ಕೊಡೋದಾಗಲಿ, ಅದೇ ಸೇಮ್ ಸ್ಟೈಲೇನೆ ವಿಜಯ್ ಫಾಲೋ ಮಾಡ್ತಾ ಇರೋದು. ವಿಜಯ್ ಇದರಲ್ಲಿ ನೋಡಿ MGR ಇರ್ತಾರೆ, ಕ್ಯಾಪ್ಟನ್ ಪ್ರಭಾಕರನ್, ಯಾರೋ ನಮ್ಮ ತಮಿಳು ಲೇಟ್ ವಿಜಯಕಾಂತ್ ಅವ್ರದ್ದೆಲ್ಲ ನೋಡಿ, ಅವ್ರದ್ದು ಫೋಟೋಗಳು ಹಾಕೊಂಡೇ ಬಂದಿರೋದು. ಸೇಮ್ ವಿಜಯ್ ಈಗ ಮಗುವನ್ನು ಹಿಡಿದ್ರು ಸರಿ, ಆ ಮುತ್ಕೊಡೋದು ಮತ್ತು ಆ ತಪ್ಕೊಳ್ಳೋದೆಲ್ಲ ನೋಡಿದ್ರೆ ನೀವು ಈ ಹಳೆ ಕಾಲದಲ್ಲಿ MGR ನೋಡ್ದಂಗೆ ಇರುತ್ತೆ. MGRದು ಯಾವ್ದಾದ್ರು ಬ್ಲ್ಯಾಕ್ ಆ್ಯಂಡ್ ವೈಟ್ ವಿಡಿಯೋ ನೋಡಿ, ಸೇಮ್ ಅದೇ ಕಾಪಿ ಪೇಸ್ಟ್ ಮಾಡಿದ್ದಾರೆ ಯಾರು? ವಿಜಯ್. ಸೊ ಅದೇನೆ ನೆಕ್ಸ್ಟು ಏನು ಈ ಏನು ಜನಗಳ ಮಧ್ಯೆ ಇರಬೇಕು ನಾವು. ಏನೋ ಜನಗಳ ಮಧ್ಯ ಏನು ಲೀಡರ್ ಆದವರು ಜನಗಳ ಮಧ್ಯೆ ಇರಬೇಕು. ನೀವು ಜನಗಳದಿಂದ ದೂರ ಇದ್ದರೆ ಆಗಲ್ಲ. ಸೊ ಪ್ರತಿ ತಿಂಗಳು ಹೋಗಿ ಗ್ರೀವೆನ್ಸ್ ಕೇಳ್ತೀನಿ ಅಂತ ಹೇಳಿದಾರಲ್ಲ, ಆ ಥರ ಮಾಡಿದ್ರೆ ಇನ್ನು ಅವ್ರನ್ನ ಅಳ್ಳಾಡ್ಸೋಕ್ಕೆ ಸಾಧ್ಯ ಇಲ್ಲ. ಒಟ್ಟಾರೆಯಾಗಿ ಈಗ CM ಸ್ಥಾನವನ್ನ ವಿಜಯ್ ದಳಪತಿ ಅವರು ಪಡಿತಾರೆ ಅಂತ ತಾವು ಹೇಳ್ತಾ ಇದ್ದೀವಿ. ಈಗ ಬೇರೆ ಆಪ್ಷನ್ ಇಲ್ಲ. ಅವ್ರಿಗೆ ಆಲ್ರೆಡಿ ಹೇಳಿದಾರಲ್ಲ, ಇನ್ ಕೇಸ್ AIDMK DMK ಅವರು ಇಬ್ಬರು ಒಂದಾದರೆ ಇವ್ರು ರಿಸೈನ್ ಮಾಡ್ತಾರೆ. 107 ಜನ ರಿಸೈನ್ ಮಾಡಿದ್ರೆ ತಿರ್ಗಾ ಪ್ರೆಸಿಡೆಂಟ್ ರೂಲ್ ಬಂದು ತಿರ್ಗಾ ರೀಎಲೆಕ್ಷನ್ ಆಗುತ್ತೆ. ರೀಎಲೆಕ್ಷನ್ ಆದರೆ ಕನ್ಫರ್ಮ್ 1000% ಏನು ವಿಜಯ್ನೇ ಮೆಜಾರಿಟಿ, ಮ್ಯಾಜಿಕ್ ನಂಬರ್ಗಿಂತ ಜಾಸ್ತಿನೇ ಬಂದ್ಬಿಡ್ತಾರೆ. ಸೊ ನೋಡಿದ್ರಲ್ಲ, ಒಟ್ಟಾರೆಯಾಗಿ ಏನು ತಮಿಳುನಾಡಿನಲ್ಲಿ 107 ಸ್ಥಾನವನ್ನ ಪಡೆದಿರುವಂತಹ ವಿಜಯ್ ದಳಪತಿ ಅವರು ಗೆಲ್ತಾರೆ, ಅವರ ಪಕ್ಷ ಕಟ್ತಾರೆ ಅನ್ನುವಂಥದ್ದು. ಅಕಸ್ಮಾತ್ ಆಗಿ ಕಟ್ಟಿಲ್ಲ ಅಂತಂದ್ರೆ ಈಗ ಏನು ಮತ್ತೆ ಎಲೆಕ್ಷನ್ ಆಗುವಂತ ಸಾಧ್ಯತೆ ಇರುವಂತದ್ದು. ಸೊ ಒಟ್ಟಾರೆಯಾಗಿ ಏನು ತಮಿಳುನಾಡಿನಲ್ಲಿ ವಿಜಯ್ ಸ್ಥಾನವನ್ನ ಪಡಿತಾರ? ಮಮತಾ ಬ್ಯಾನರ್ಜಿ ರಾಜೀನಾಮೆ ಕೊಡದೇ ಇರೋದಕ್ಕೆ ಏನೆಲ್ಲ ಕಾರಣಗಳು, ಜೊತೆಗೆ ಯಾವ ರೀತಿಯಾಗಿ ಅವರನ್ನ ಕಾನೂನಾತ್ಮಕ ಕ್ರಮವನ್ನ ಕೈಗೊಳ್ಳಲಾಗುತ್ತೆ ಎಲ್ಲವನ್ನ ತಿಳಿಸ್ಕೊಟ್ಟಿದ್ದಾರೆ ಏನು ಅಡ್ವೊಕೇಟ್ ಆಗಿರುವಂತಹ ಪ್ರಶಾಂತ್ ಅವರು. ಸೊ ನೋಡ್ತಾ ಇರಿ ಅಶ್ವಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.